ನಮಸ್ಕಾರ ಕರ್ನಾಟಕ. ಈ SIT ತನಿಖೆ ಅಲ್ಲಿ ಇರುವಂಥ ಟೀಮ್ ಏನಿದೆ, ಇದರಲ್ಲಿರುವಂಥ ಮಂಜುನಾಥ್ ಗೌಡ ಅನ್ನೋ ಒಬ್ಬ ಇನ್ಸ್ಪೆಕ್ಟರು, ನಮಗೆ ಗೊತ್ತಿಲ್ಲ SIT ಅವರು ಈ ಟೀಮನ್ನು ಆಯ್ಕೆ ಮಾಡ್ಬೇಕಾದ್ರೆ ಯಾವ ಮಾನದಂಡಗಳನ್ನು ತಗೊಂಡು ಈ ಟೀಮನ್ನು ಆಯ್ಕೆ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. SIT ಟೀಮ್ ಏನಿದೆ, ಬಟ್ ಇದರಲ್ಲಿರುವಂಥ ಈ ಮಂಜುನಾಥ ಗೌಡ ಒಬ್ಬನ ಇನ್ಸ್ಪೆಕ್ಟರ್ನ ಇತಿಹಾಸ ಹುಡುಕರೆ ಈ ವಾಸ್ ವರ್ಕಿಂಗ್ ಇನ್ ದಿಸ್ ಶಿವಮೊಗ್ಗದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಅಲ್ಲೂ ಕೂಡ 4 ವರ್ಷ ಇದ್ದಂತೆ. ಹೊಸನಗರ ಪೊಲೀಸ್ ಠಾಣೆ ಅಂತ ಕೇಳ್ಪಟ್ಟೆ. ಶಿವಮೊಗ್ಗದ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಹೆಚ್ಚು ಕಡಿಮೆ 4 ವರ್ಷಗಳ ಕಾಲ ಅಲ್ಲೇ ಇದ್ದ. ಮರಳು ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡು ಸಾಕಷ್ಟು ಹಣ ಮಾಡಿದ್ದಾನೆ ಅನ್ನೋದು ಒಂದು ಆರೋಪ. ಮತ್ತು ಅಗ್ನಿ ಅವರು ಬರೆದಿದ್ದಾರೆ. ಜೊತೆಯಲ್ಲಿ ಕಾರವಾರದಲ್ಲಿ ಕೆಲಸ ಮಾಡಿದ್ದಾನೆ. ಕಾರವಾರದಲ್ಲಿ ಅಲ್ಲೂ ಕೂಡ ರೌಡಿಗಳಿಗೆ ಅವ್ರಿಗಳಿಗೆಲ್ಲ ಬೆಳೆಸ್ಕೊಂಡು ಬರೀ ಆಂಟಿ ಸೋಷಿಯಲ್ ಎಲಿಮೆಂಟ್ ಕೆಲಸನೇ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಇವನು ಮಾಡಿರೋದು. ಅಲ್ಲಿ ಕಾರವಾರದಲ್ಲಿ ಈ ಮಂಜುನಾಥ ಪ್ಲಸ್ ಗೌಡ, ಮಂಜುನಾಥ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥನ ಹೆಸರು, ಗೌಡ ಅಂತಂದ್ರೆ ಭೂಮಿ ಉಳುಮೆ ಮಾಡಿ ಊಟ ಹಾಕೋನು. 2 ಹೆಸರು ಇಟ್ಕೊಂಡು ಇವನು ಮಾಡ್ತಾರಂತ ಹಲ್ಕ ಕೆಲಸ ಇದೆಯಲ್ಲ, ನಮಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಅಥವಾ SIT ಟೀಮ್ ಅವರು ಇವನನ್ನೇ ಹುಡ್ಕೊಂಡು ಯಾಕೆ ಹಾಕೊಂಡ್ರು ಅಂತ. ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡವನೇ ಅಲ್ಲಿ ಮರಳು ಮಾಫಿಯಾ ಜೊತೆ ಕೈ ಸೇರಿಸ್ಕೊಂಡು ಸಾಕಷ್ಟು ಹಣ ಲೂಟಿ ಮಾಡ್ಕೊಂಡ್ ಬಂದವನೇ ಅಂತ ಆರೋಪ. ಅಗ್ನಿ ಬರೆದಿದೆ. ಹೊಸನಗರದ ಸ್ಟೇಷನ್ ಬಗ್ಗೆ ಅಗ್ನಿ ಅವರೇ ಬರೆದಿದ್ದಾರೆ. ಅಲ್ಲಿ ಎವಿಡೆನ್ಸ್ ನಾನು ಹಾಕಿದ್ದೆ. ಕಾರವಾರದಲ್ಲಿ ಕೆಲಸ ಮಾಡಿದ್ದಾನೆ. ಅಲ್ಲಿ ಮೀನು ಮಾರೋ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅವ್ರಗಳಿಗೆಲ್ಲ ಲಾಠಿ ತಗೊಂಡು ಹೊಡೆದು ಹೆಚ್ಚು ಕಡಿಮೆ ಅಲ್ಲಿಂದ ಎತ್ತಂಗಡಿ ಆಗಿದ್ದು ಕೂಡ ಅಲ್ಲಿ ಹೆಣ್ಮಕ್ಳ ಮೇಲೆ ಅಸಾಲ್ಟ್ ಮಾಡಿ ಇವನ್ನ ಎತ್ತಂಗಡಿ ಆಗಿದ್ದು ಕಾರವಾರಲ್ಲಿ. ಆಮೇಲೆ SIT ಅವ್ರು ಕೇಳೋದೇನು ಅಂತಂದ್ರೆ, ನಿಮಗೆ ವಾಕಿ ಟಾಕಿ ಇರ್ಬೇಕಾರೆ ಮೊಬೈಲ್ ಫೋನನ್ನು ಯಾಕೆ ಬಳಸ್ತೀರಾ? ಇವನ್ ದೊಡ್ಡ ಯಜಮಾನ. ನೀವು ನೋಡಿದ್ರೆ ಗ್ರೀನ್ ಕಲರ್ ಮ್ಯಾಟನ್ನು ಹಾಕೊಂಡು ಮಾಧ್ಯಮಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಪಾರದರ್ಶಕತೆನ ಮೇಂಟೈನ್ ಮಾಡ್ತೀರಾ. ನೀವು ನೋಡಿದ್ರೆ ಅಲ್ಲಿ SIT ಅವರು ಅಲ್ಲಿ ಎಕ್ಸುಮೇಷನ್ ಕೆಲಸವನ್ನು ಮಾಡ್ತೀರಾ. ಇವನು ಅಲ್ಲಿ ಮಂಜುನಾಥ್ ಗೌಡ 2 ಮೊಬೈಲ್ ಇಟ್ಕೊಂಡು ಒಂದು ಮೊಬೈಲು ಫೋನಲ್ಲಿ ಕಿವಿಲಿ ಇಟ್ಕೊಂಡು ಇರ್ತಾನೆ, ಇನ್ನೊಂದು ಮೊಬೈಲ್ ಟೈಪ್ ಮಾಡ್ತಾ ಇರ್ತಾನೆ. ಆರೋಪಿಗಳ ಜೊತೆ ಟೈಅಪ್ ಮಾಡ್ಕೊಂಡು ಇರೋ ಬರೋ ಇನ್ಫಾರ್ಮೇಶನ್ ಎಲ್ಲ ಅವ್ನು ಮಾರ್ಕೊಬೋದು. ಬಟ್ ಸಾರ್ವಜನಿಕರು ಮಾತ್ರ ನೋಡಬಾರ್ದು ನಿಮ್ಮ ತನಿಖೆ ಆದಿಯನ್ನ. ಯಾಕೆ ಅಲ್ರಿ, ನಮ್ಮ ಟ್ಯಾಕ್ಸಿನ ಸಂಬಳ ತಗೊಂಡು ನಮಗೆ ಪಾರದರ್ಶಕತೆ ಕೊಡಲ್ಲ. ಬಟ್ ಅಲ್ಲಿ ಎಲ್ಲ ಇಂಥ ಡಬ್ಬಗಳನ್ನ ಇಟ್ಕೊಂಡು ಆರೋಪಿಗಳಿಗೆ ಮಾಹಿತಿ ಕೊಡೋ ಅಂತ ಈ ಮಂಜುನಾಥ್ ಗೌಡನ ಮಡ್ಕೊಂಡು ಅವ್ನು ಮಾತ್ರ 2 ಮೊಬೈಲು, ಒಂದು ಮೊಬೈಲ್ ಕೈ ಹಿಡ್ಕೊಂಡು ಇನ್ನೊಂದು ಮೊಬೈಲ್ ಯಾರ್ಯಾರಿಗೆ ಏನೇನು ಟೆಕ್ಸ್ಟ್ಗಳು ಕಳಿಸ್ತಾ ಇದ್ದಾನೋ ಮತ್ತೆ ಕೊಲೆಗಾರಗಳಿಗೆ ಏನೇನು ಮಾಹಿತಿ ಮಾರ್ಕೊಂಡಿದ್ದಾನೋ ಯಾರು ಗೊತ್ತು. ಇದುವರೆಗೂ ಅವ್ನಿಗೊಂದು ನೋಟಿಸ್ ಕೊಟ್ಟಿಲ್ಲ. ಅವನ ರಜೆ ಮೇಲೆ ಕಳಿಸಿದ್ರೆ ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ? ಕಾರವಾರದಲ್ಲಿ ಮೀನ್ ಮಾರೋ ಹೆಣ್ಮಕ್ಳಿಗೆ ನಾಯಿಗೆ ಹೊಡೆದು ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಿ ಇವನನ್ನು ಎತ್ತಂಗಡಿ ಮಾಡಿರೋದು. 4 ವರ್ಷ ಹೊಸನಗರದಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡಿದ್ದಾನೆ. ಇಂಥವನ್ನ ತಗೊಂಬಂದು SITನಲ್ಲಿ ಹಾಕಿ ಮೊಬೈಲ್ ಫೋನ್ ಬಳಕೆಯನ್ನ SIT ಅವರು ನಿಷೇಧ ಮಾಡಬೇಕು. ಕಾರಣ ಯಾಕೆ ಅಂತಂದ್ರೆ ನಿಮ್ಮ ಹತ್ರ ವಾಕಿ ಟಾಕೀಸ್ ಇದೆ. ನಡಿಯಪ್ಪ ನಡಿ, ಬಿಸಿ ಇದೆ, ನಡಿ. SIT ಅವರು ವಾಕಿ ಟಾಕಿನ ಏನೋ ಮೊಬೈಲನ್ನು ಬಳಸೋದನ್ನ ನಿಷೇಧ ಮಾಡಬೇಕು, ವಾಕಿ ಟಾಕಿಗಳನ್ನ ಬಳಸಬೇಕು ಅಂತ ನಾವು ಹೇಳ್ತೀವಿ. ಕಾರಣ ಯಾಕೆ ಅಂತಂದ್ರೆ, ವೈ ಡು ಯು ರಿಕ್ವೈರ್ ಪ್ರೈವೇಟ್ ನೆಟ್ವರ್ಕ್? ನಿಮಗೆ ವಾಕಿ ಟಾಕಿ ಇದ್ರೆ ನಿಮಗೆ ಪ್ರೈವೇಟ್ ನೆಟ್ವರ್ಕ್ ಆಗಬೇಕು. ಪ್ರೈವೇಟ್ ನೆಟ್ವರ್ಕಲ್ಲಿ ನೀವು ಮಾತಾಡೋದೇನೋ 2 ಮೊಬೈಲ್ ಇಟ್ಕೊಂಡಿದ್ದಾನೆ. ಅವ್ನು 2 ಮೊಬೈಲ್ನು ಸೀಸ್ ಮಾಡ್ಕೊಳ್ಬೇಕು. ಆಮೇಲೆ ಅವನ ಮೇಲೆ ಕ್ರಮ ಜರುಗಿಸಲೇಬೇಕು. ಶುಡ್ ಫೈಲ್ ಅನ್ FIR. ಅವನು ಮಂಜುನಾಥ್ ಗೌಡನ ಮೇಲೆ, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನನ್ನ ಕಸ್ಟಡಿ ತಗೊಳ್ಳೇಬೇಕು. FIR ಆಗಲೇಬೇಕು, ತನಿಖೆ ಆಗಲೇಬೇಕು. ರಜೆ ಗಿಜೆ ಆಮೇಲೆ ಯಾಕೆ? ಆನ್ ವಾಟ್ ಬೇಸಿಸ್ ಕ್ಲಿಯರ್ ಚಿಟ್ ಕೊಟ್ಟಿದ್ದೀರಾ? ಎನ್ಕ್ವೈರಿ ಮಾಡಿದಿರಾ? ಇಷ್ಟು ದೊಡ್ಡ ಅಲಿಗೇಷನ್ ಇದೆ ಅವನ ಮೇಲೆ.
ಯಾರ ಮೇಲೆ, ಅವನ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಮೇಲೆ SIT ಚೀಫ್ ಮೊಹಂತಿ ಅವರು ನೀವು ಹೆಂಗ್ ಕ್ಲೀನ್ ಚಿಟ್ ಕೊಡ್ತೀರಾ ವಿತೌಟ್ ಎನ್ಕ್ವೈರಿಂಗ್? ಇಷ್ಟು ದೊಡ್ಡ ಅಲಿಗೇಷನ್ ಅವನ ಮೇಲೆ ಇದೆ, ನೀವು ಎನ್ಕ್ವೈರಿ ಮಾಡಿದ್ರೆ ಹೆಂಗ್ರಿ ನೀವು SIT ಚೀಫ್ ಆಗಿ ಕ್ಲೀನ್ ಚಿಟ್ ಕೊಡ್ತೀರಾ? ಏನೂ ಆಗಿಲ್ಲ ಅಂತ ಹೆಂಗ್ ಹೇಳ್ತೀರಾ? ವೈ ಆರ್ ಯು ನಾಟ್ ಬ್ರೀಫಿಂಗ್ ದ ಪಬ್ಲಿಕ್? ಏನಾಗ್ತಾ ಇದೆ ಅಲ್ಲಿ SIT ನಲ್ಲಿ ಏನಾಗ್ತಾ ಇದೆ? ಒಂದು ಪಬ್ಲಿಕ್ ಬ್ರೀಫಿಂಗ್ ಇಲ್ಲ, ಒಂದು ಅಫಿಷಿಯಲ್ ಮಾಹಿತಿ ಕೊಡ್ತಾ ಇಲ್ಲ ನೀವು. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ SIT? ಏನಾದರೂ ಆರೋಪಿಗಳಿಗೆ, ಕೊಲೆಗಾರರಿಗೆ ಕೆಲಸ ಮಾಡ್ತಾ ಇದೆಯಾ ಅಥವಾ ಸಾರ್ವಜನಿಕ ಹಿತಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ? ಇಂಥವ್ರನ್ನೆಲ್ಲ ಮಾಡ್ಕೊಂಡು ಎರಡೆರಡು ಮೊಬೈಲ್ ಇಟ್ಕೊಂಡಿದ್ದಾನೆ. ನಾನು ಕೂಡ 3-4 ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. SIT ಅವರು ಮೊಬೈಲ್ ಬಳಸೋದನ್ನ ನಿಷೇಧ ಮಾಡಬೇಕು. ನಿಮಗೆ ಪ್ರೈವೇಟ್ ನೆಟ್ವರ್ಕ್ ಏನಕ್ಕೆ ಕೆಲಸ ಮಾಡ್ಬೇಕಾರೆ ಅಲ್ಲಿ? ಅದು ಇವನೊಂದು ಈ ಗಿರಾಕಿನ ಮಾಡ್ಕೊಂಡಿದ್ದೀರಾ, ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ. ಈ ಗಿರಾಕಿ ಇರೋ ಬರೋ ಮಾಹಿತಿನೆಲ್ಲ ಕೊಲೆಗಾರಕ್ಕೆ ಮಾರ್ಕಂತ ಇದ್ದಾನೆ. ಎಲ್ರಿ ಇದೆ ನಿಯತ್ತು, ಎಲ್ರಿ ಇದೆ ಇಂಟಿಗ್ರಿಟಿ? ಏನೋ SIT, ನಾನು ಮಾಧ್ಯಮದಲ್ಲಿ ಓದಿದ್ದು, SIT ಮುಖ್ಯಸ್ಥರಾದಂಥ ಮೊಹಂತಿ ಅವರು ಏನೂ ಆಗಿಲ್ಲ ಅಂತಾರೆ. ಎನ್ಕ್ವೈರಿ ಮಾಡಿದ್ರೆ ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ? SIT ಮುಖ್ಯಸ್ಥರೇ ಎನ್ಕ್ವೈರಿನೇ ಕಂಡಕ್ಟ್ ಮಾಡಿಲ್ಲ ನೀವು. ವಿತೌಟ್ ಕಂಡಕ್ಟಿಂಗ್ ಎನ್ಕ್ವೈರಿ ಆನ್ ದ ಇಶ್ಯೂ, ನೀವು ಹೌ ಕ್ಯಾನ್ ಯು ಕನ್ಕ್ಲೂಡ್ ದಟ್ ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ? ದರ್ ಇಸ್ ಅ ಸೀರಿಯಸ್ ಅಲಿಗೇಷನ್ ದಿಸ್ ಫೆಲೋ ಹ್ಯಾಸ್ ಸೋಲ್ಡ್. 10 ಕೋಟಿ ದುಡ್ಡಿಸ್ಕೊಂಬಂದವನೆ ಅಂತ ಕೂಡ ಮಾಹಿತಿ ಇದೆ. ವೆರಿಫೈ ಮಾಡಿ. ಎನ್ಕ್ವೈರಿನೇ ಕಂಡಕ್ಟ್ ಮಾಡಲ್ಲ, ಕ್ಲೀನ್ ಚೀಟ್ ಅವನಿಗೆ. ಇಂಥ ಫ್ರಾಡ್ಗಳನ್ನ, ಇಂಥ ಭ್ರಷ್ಟನ್ನು ತಗೊಂಬಂದು SIT ಟೀಮಲ್ಲಿ ಇಟ್ಕೊಂಡಿದ್ದೀರಲ್ಲ, ನಾವೇನು ಹೇಳ್ಬೇಕು ನಿಮಗೆ? ಹೇಳೋದಲ್ಲ, ಹೊಸನಗರದಲ್ಲಿ, ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡಿದ್ದಾನೆ. ಅಲ್ಲೂ ಕೂಡ ಬರೀ ಮಳ್ಳು ಮಾಫಿ ಜೊತೆ ಕೈ ಜೋಡಿಸ್ಕೊಂಡು ಅಗ್ನಿ ಪೇಪರ್ ಅವರು 2 ಪೇಜ್ ಬರ್ದವ್ರೆ ಇವನ ಮೇಲೆ, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಮೇಲೆ. ಕಾರವಾರದಲ್ಲಿ ಹೆಣ್ಮಕ್ಳಿಗೆಲ್ಲ ನುಣ್ಣು ಹೊಡೆದಾಕಿ ಅಲ್ಲೂ ಕೂಡ ಎತ್ತಂಗಡಿ ಹಾಕಿ ಬಂದಿದ್ದಾನೆ. ಇಲ್ಲಿ SIT ಹತ್ರ ಬಂದು 2 ಮೊಬೈಲ್ ಇಟ್ಕೊಂಡು ಡೀಲ್ ಮಾಡ್ಕೊಂಡವನೆ. ಇಂಥವರೆಲ್ಲ SIT ಟೀಮಲ್ಲಿ ಮಡ್ಕೊಂಡಿದ್ದೀರಲ್ಲ, ನಮಗಂತೂ ಅರ್ಥ ಆಗ್ತಾರ. ಕರ್ನಾಟಕ ಸರ್ಕಾರ ಯಾಕೆ ಕಣ್ಮುಚ್ಕೊಂಡಿದೆ? ಹೋಮ್ ಮಿನಿಸ್ಟರ್ ಕಣ್ಮುಚ್ಕೊಂಡಿದ್ದಾರೆ. SIT ಚೀಫ್ ಎನ್ಕ್ವೈರಿ ಮಾಡಿದ್ರೆ ಕ್ಲೀನ್ ಚೀಟ್ ಹೆಂಗ್ ಕೊಡ್ತೀರಾ ನೀವು? ಏನು ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ಲೈವ್ ಮುಗಿಸ್ತಾ ಇದ್ದೀನಿ. ಸಾರ್ವಜನಿಕರಿಗೆ ತಿಳಿಸೋದು ನನ್ನ ಕೆಲಸ, ನಾನು ತಿಳಿಸಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು.